ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳುವಂಥದ್ದು, ನೋಡಿ, ಹಿಂದೆ ಯಾರೂ ಕೂಡ ಈ ಅಧಿಕೃತ ಮುಖ್ಯಮಂತ್ರಿಗಳ ಮನೆ ಗೃಹ ಅಂಥೇಳಿ ಯಾರೂ ಕೂಡ ಮಾಡಲಿಲ್ಲ. ತಾವು ಈ ಕ್ಯಾಬಿನೆಟ್ನಲ್ಲಿ ಯಾವ ಮನೆ ಅಂತೇಳಿ ನಿರ್ದಿಷ್ಟವಾಗಿ ಮುಖ್ಯಮಂತ್ರಿಗಳ ನಿವಾಸ ಅಂತ ಅದಕ್ಕೆ ಒಂದು ಕೊಟ್ಟುಬಿಡಿ ಇವತ್ತು ಕ್ಯಾಬಿನೆಟ್ಟಲ್ಲಿ. ಆ ಮನೆ ಯಾವುದೇ ಮುಖ್ಯಮಂತ್ರಿ ತೆರವಾದ ಮೇಲೆ ಒಂದೇ ತಿಂಗಳಲ್ಲಿ ಮತ್ತೊಬ್ಬ ಹೊಸ ಮುಖ್ಯಮಂತ್ರಿ ಬರಲಿಕ್ಕೆ ಅವಕಾಶ ಇರಬೇಕು. ಆ ಡೆಸಿಗ್ನೇಟೆಡ್ ಚೀಫ್ ಮಿನಿಸ್ಟರ್ ಹೌಸಲ್ಲಿ ಯಾರು ಎಷ್ಟೇ ಎತ್ತರದ ವ್ಯಕ್ತಿ ಇದ್ದರೂ ಕೂಡ ಇರಬಾರ್ದು. ಮುಖ್ಯಮಂತ್ರಿಗಳ ಒಂದು ನಿವಾಸದಲ್ಲಿ ಮುಖ್ಯಮಂತ್ರಿಗಳೇ ಅಧಿಕೃತವಾಗಿದ್ದರೆ ಅದು ರಾಜ್ಯಕ್ಕೆ ಶೋಭೆ, ವ್ಯವಸ್ಥೆಗೆ ಶೋಭೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಸ್ನೇಹಿತರಾದ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಜ್ನಲ್ಲಿ ಭಾಗಿಯಾಗಿದ್ದಾರೆ. ಅವರಿಬ್ಬರೇ ಯಾಕೆ ಸ್ನೇಹಿತರು? ಎಲ್ಲ ಸ್ನೇಹಿತರೆ ನನಗೆ. MLAಗಳು, ನಮ್ಮ BJP ಅವರೆಲ್ಲ ಕೂಡ ಸ್ನೇಹಿತರೆ. ಆದರೂ ಕೂಡ ಎಸ್ ಟಿ ಸೋಮಶೇಖರ್ ಅವರು ನನಗೆ ಭಾಳ ಹತ್ತಿರ ಸ್ನೇಹ ಇದೆ, ಅದರಲ್ಲಿ ಏನಿಲ್ಲ ಅಂತ ಹೇಳಲ್ಲ. ಅವರು ಕೆಲವು ಜಿಜ್ಞಾಸೆಯಲ್ಲಿ ಅವರು ಇದ್ದಾರೆ, ನಾನು ಕೂಡ ಮಾತನಾಡ್ತಾ ಇದ್ದೇನೆ. ನಮ್ಮ ಹಿರಿಯ ಮುಖಂಡರುಗಳು ಏನು ಮಾತಾಡ್ತಾರೆ, ಅವ್ರ ಜೊತೆ ಹಿರಿಯ ನಾಯಕರು ಏನು ಮಾಡ್ತಾರೆ ನೋಡಬೇಕು. ನಮ್ಮ ಪಕ್ಷದ ವತಿಯಿಂದ ಅವರನ್ನು ಅಮಾನತು ಮಾಡಿದ್ದಾರೆ. ಬಹುಶಃ ಆ ಕಾರಣಕ್ಕೆ ಅವರು ಅಲ್ಲಿರ್ಬೋದು ಅಂತ ಕಾಣುತ್ತೆ. ನಮ್ಮ ಪಕ್ಷದ ಉನ್ನತ ಮಟ್ಟದ ನಾಯಕರು ಏನಾದರೂ ಅವರನ್ನು ಕರೆಸಿ ಮಾತಾಡಿದರೆ ಬಹುಶಃ ಬಗೆಹರಿಬೋದಿತ್ತೇನೋ ಅಂತ ಅನಿಸುತ್ತೆ ನನಗೆ. MLC ಚುನಾವಣೆಗೆ ಯಾವ ಥರ ಪ್ರಯತ್ನ